ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಅವಲಕ್ಕಿ ಪವಲಕ್ಕಿ. ಈಗಿನ ಪ್ರಪಂಚದಲ್ಲಿ ನಾವು ಫುಲ್ಲು ಹೆಲ್ತಿಯಾಗಿರಬೇಕು ಅಂದರೆ ಎಕ್ಸಸೈಸ್ ಮಾಡ್ತೀವಿ, ಚೆನ್ನಾಗಿ ಹೆಲ್ತಿ ಫುಡ್ಸ್ಗಳು ತಿಂತೀವಿ. ಬಟ್ ಆದರೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಹೌದು, ಯಾವಾಗಲೂ ನಾವು ಹೆಲ್ತಿಯಾಗಿರಬೇಕು ಅಂತ ಡಯಟ್ ಫುಡ್ ತಿನ್ನೋದೇನು, ಡ್ರೈ ಫ್ರೂಟ್ಸ್ ತಿನ್ನೋದೇನು, ಎಷ್ಟೇ ಸಾವಿರಾರು ರೂಪಾಯಿ ಖರ್ಚು ಮಾಡೋದೇನು. ಒಂದ್ಸಲ ಏನಾಗುತ್ತೆ ಅಂದರೆ, ಈಗ ಬೇರೆ ಊರುಗಳಿಗೆ ಹೋಗ್ತೀವಲ್ಲ, ಅಲ್ಲಿ ನೀರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಸಾಕು, ನೆಗಡಿ, ಕೆಮ್ಮು, ಜ್ವರ, ಶೀತ ಏನೇನು ಬರಬಾರ್ದು ಎಲ್ಲ ಬಂದಿರುತ್ತೆ. ಹಂಗಂತ ಎಲ್ಲ ಥರ ಕೇರ್ ತಗೊಂಡ್ರು ಕೂಡ ಒಂದೇ ಒಂಚೂರು ಹೆಚ್ಚು ಕಡಿಮೆ ಆದ ತಕ್ಷಣ ಜ್ವರ, ನೆಗಡಿ, ಕೆಮ್ಮು ಅಂತ ಯಾವಾಗಲೂ ಸಫರ್ ಪಡ್ತಿರ್ತೀವಿ. ಬಟ್ ಆದರೆ ಒಂದು ವಿಸ್ಮಯ ಆಗೋ, ಜಗತ್ತಿಗೆ ವಿಸ್ಮಯ ಆಗೋ ಮೆಡಿಕಲ್ ಸೈನ್ಸ್ನ ಲೆಕ್ಕಾಚಾರನೇ ಉಲ್ಟಾ ಮಾಡಿರೋ ಒಂದು ಘಟನೆ, ಒಬ್ಬ ವ್ಯಕ್ತಿ ನಮ್ಮ ಕಣ್ಮುಂದೆ ಸಿಕ್ಕಿದ್ದಾರೆ. ಪ್ರೂಫ್ ಸಮೇತ ತೋರಿಸಿದ್ರು ಕೂಡ ಇದು ನಿಜಾನಪ್ಪ ಅಂತ ಕ್ವಶನ್ ಕೇಳೋ ಅಂತ ಈ ಒಂದು ವ್ಯಕ್ತಿ ನಮ್ಮ ಕಣ್ ಮುಂದೆ ಇವತ್ತು ಸಿಗ್ತಿದ್ದಾರೆ. ಪ್ರತಿದಿನ ಎಷ್ಟು ಲೀಟರ್ ಕುಡಿತೀರಾ? ದಿವಸ 8. ಎಲ್ಲಿ ಸಿಗುತ್ತೆ ವೇಸ್ಟ್ ಆಯಿಲು? ಗ್ಯಾರೇಜ್ ಹೋದ್ರೆ ಯಾಕೆ ಸಿಗಲ್ಲ. ಆ ವ್ಯಕ್ತಿ ವಿಶೇಷ ಏನಂದ್ರೆ, ಆ ವ್ಯಕ್ತಿ 33 ವರ್ಷದಿಂದ ಬರೀ ಇಂಜಿನ್ ಆಯಿಲ್ ಅವರು ಕುಡ್ಕೊ ಬಂದಿದ್ದಾರೆ. ಹೇಳಕ್ಕೆ ಅಸಾಧ್ಯ. ನೀವು ಏನೋ ಒಂದ್ಸಲ ಟ್ರೈ ಮಾಡಿ ಕುಡಿದ್ಬಿಟ್ಟು ಏನು ಸರ್ ಕುಡಿಯೋದು? ಟ್ರೈ ಮಾಡಿ, ಅದೇನದು ಜ್ಯೂಸ್ ಅದು ಟ್ರೈ ಮಾಡಲಿಕ್ಕೆ. ಪ್ಯೂರ್ ಅಂದ್ರೆ ಸಕ್ಕತ್ ಬ್ಲ್ಯಾಕ್ ಸ್ವಾಮಿ. ಅಂದ್ರೆ ಒಂದ್ಸಲ ನೀವು ಇದು ಮಾಡಿದ್ರೆ ಒಂದು ಬಾಟ್ಲು ಮುಗಿಸ್ಬಿಡ್ತೀರಾ? ದಿವಸಕ್ಕೆ 8 ಲೀಟರ್ ಬೇಕು. ಹೇಗೆ ಕುಡಿತೀರಾ ಭಗವಂತ, ನಿಜವಾಗ್ಲೂ ಒಂದು ಯಪ್ಪ ಅಯ್ಯಪ್ಪ. ಆದ್ರೆ ಅವರು ಇಲ್ಲಿವರೆಗೂ ಕೂಡ ಯಾವುದೇ ಡಾಕ್ಟರ್ ಹತ್ರನೂ ಕೂಡ ಹೋಗಿಲ್ಲ. ಸೊ ಒಂದು ಸಣ್ಣ ಇಂಟರ್ವ್ಯೂ ಅವ್ರ ಜೊತೆ ಮಾಡಿರುವಂತ ಇಂಟರ್ವ್ಯೂ ನಿಮ್ ಮುಂದೆ. ಗೈಸ್, ಇವ್ರಿಗೆ 17 ವರ್ಷ ಆದಾಗ್ಲಿಂದ ಅವ್ರ ಕೈಯಲ್ಲಿ ಹಿಡಿತಿದ್ದಾರಲ್ಲ, ಆ ಒಂದು ಇಂಜಿನ್ ಆಯಿಲ್ನ ಕುಡ್ಕೊಂಡು ಇಷ್ಟು ವರ್ಷ ಆರಾಮಾಗಿ ಯಾವುದೇ ರೋಗ ರುಜಿನಗಳಿಲ್ಲದೆ ಇದ್ದಾರೆ. ಸ್ವಾಮಿ ನಮಸ್ಕಾರ. ಸ್ವಾಮಿ, ಈಗ ನಿಮ್ಮ ಬಗ್ಗೆ ತುಂಬಾ ಹಲವಾರು ಜನ ಗೊತ್ತು, ಆದ್ರೆ ಇನ್ನೂ ಗೊತ್ತಿಲ್ದಿದವರು ಸಾಕಷ್ಟು ಜನ ಇದ್ದಾರೆ. ಸೊ ಅವ್ರಿಗೆ ನಿಮ್ಮ ಪರಿಚಯ, ನಿಮ್ಮ ಹೆಸರು ಸ್ವಾಮಿ? ಕುಮಾರ. ನೀವು ಬೇಸಿಕ್ ಆಗಿ ಎಲ್ಲಿಯವರು? ಯಾರು? ಶಿವಮೊಗ್ಗ. ಸ್ವಾಮಿ, ಈಗ ಎಲ್ಲರೂ ಕಾಫಿ ಕುಡಿತಾರೆ, ಮಕ್ಕಳು ಹಾಲು ಕುಡಿತಾರೆ, ಟೀ ಕುಡಿತಾರೆ, ಮನುಷ್ಯರು ಒಬ್ಬ ಮಾನವ ಏನೇನು ಕುಡಿಬಹುದು ಎಲ್ಲ ಕುಡ್ದಿದ್ದಾರೆ. ಬಟ್ ನೀವು ಒಂದು ಸೆಪರೇಟ್ ಆಗಿ ಈ ಒಂದು ಇಂಜಿನ್ ಆಯಿಲ್ ತಾನೆ, ಅದು ಇಂಜಿನ್ ವೇಸ್ಟ್ ಆಯಿಲ್ ನ ಕುಡಿತೀರಲ್ಲ, ಹೆಂಗೆ ಸ್ವಾಮಿ ಇದೆಲ್ಲ? ಹೆಂಗಂದ್ರೆ ನಮ್ಮ ಬಾಡಿಗೆ ಸೆಟ್ ಆಗಲ್ಲ ಊಟ ತಿಂಡಿ. ಓದೆತ್ಲಾಗೆ ಸ್ವಾಮಿ ಹೇಳಿ. ನಮ್ಮ ಬಾಡಿಗೆ ಸೆಟ್ ಆಗಲ್ಲ ಊಟ ತಿಂಡಿನೇ ನಿಮ್ ಬಾಡಿ ಸೆಟ್ ಆಗಲ್ಲ ಅಂದ್ರೆ ನೀವು ಬರೀ ಇಂಜಿನ್ ಆಯಿಲ್ ಕುಡ್ಕೊಂಡೇ ಬದುಕದ? ಅದು ಇವಾಗಿಂದಲ್ಲ, 17 ವರ್ಷ ಹುಡುಗನಿಂದ ಇರೋದೇ ಹಂಗೆ. ಎಷ್ಟೆಷ್ಟು? 17 ವರ್ಷ ಹುಡುಗನಿಂದ ಇಲ್ಲಿದ್ದಾಗಲ್ಲ, ಕಾರವಾರ. 17 ವರ್ಷದಿಂದ ನೀವು ಈ ಇಂಜಿನ್ ಆಯಿಲ್ ಕುಡ್ಕೊಂಡೇ ಇದ್ದೀರಾ? ಮಾಮೂಲಿ ಈಗ ಈ ಅನ್ನ ಸಾಂಬಾರು ಅದು ನಮ್ಮ ಬಾಡಿಗೆ ಸೆಟ್ ಆಗಲ್ಲ, ನಮ್ಗೆ ಆಗ ಬರಲ್ಲ. ಹಾಗಾದ್ರೆ ದಿನಕ್ಕೆ ಎಷ್ಟು ಬಾಟ್ಲು ಬೇಕಾಗುತ್ತೆ ಇದು? ದಿವಸಕ್ಕೆ 7 ರಿಂದ 8. ದಿನಕ್ಕೆ 7 ರಿಂದ 8 ಬಾಟ್ಲು ಇಂಜಿನ್ ಆಯಿಲ್ ಕುಡಿತೀರಾ? ಸೀರಿಯಸ್ಲಿ? ಆದ್ರೆ ಈಗ ನಾರ್ಮಲ್ ಆಗಿ ನಾವು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಒಂದು ನೀರು ಹೆಚ್ಚು ಕಮ್ಮಿ ಆದ್ರೇನೆ ನಮ್ಗೆ ಗಂಟ್ಲು ಅದು ಇದು ರೋಗಗಳು ನಮ್ಮ ಬಾಡಿಗೆ ಸೆಟ್ ಆಗಿ ಹೋಗಿದ್ದಾವೆಲ್ಲ. ಒಂದಿರೋದು ಹಂಗೆ ಏನು ಮಾಡಂಗಿಲ್ಲ. ಕೆಲವರಿಗೆ ಅಸಹ್ಯ, ನನ್ನ ಜೀವನದ ಕತೆ ಅಷ್ಟೇ. ಈಗ ಡಾಕ್ಟರ್ಗಳು ಹೇಳ್ತಾರೆ, ಡಾಕ್ಟರ್ಗಳು ಒಂದು ಸಣ್ಣ ಇನ್ಫೆಕ್ಷನ್ ಆಗುತ್ತೆ ಅಂತಾರೆ. ನೀವು ಈ ಒಂದು ವೇಸ್ಟ್ ಆಯಿಲ್ ಇಂಜಿನ್ ಆಯಿಲ್ ಕುಡಿತಿದ್ದೀರಲ್ಲ, ನೋಡೋಣ ಮುಂದಿನ ಕತೆ ಏನಾಗತ್ತೆ. ಕಾಪಾಡೋದು ಬಿಡೋದು ದೇವ್ರ ಇಚ್ಛೆ. ಸೊ ಈಗ 17 ವರ್ಷ, ನಿಮ್ಗೆ 17 ಅಂದ್ರೆ ನಿಮ್ಗೆ ಎಷ್ಟು ವರ್ಷ ಈಗ? 50 ಅಂದ್ರೆ 33 ವರ್ಷದಿಂದ ಕುಡಿತಾ ಇದ್ದೀರಾ. ಸ್ವಾಮಿ, ಜನ ನಿಮ್ನ ಹಂಗಾರೆ ಇಂಜಿನ್ ಆಯಿಲ್ ಸ್ವಾಮಿ ಅಂತ ಏನಂತ ಕೂಗ್ತಾರೆ? ಕರೀತಾ ಇರ್ತಾರೆ. ಅಂದ್ರೆ ಇದು ಡಾಕ್ಟರ್ ಹತ್ರ ಈ ಒಂದು ಸಮಸ್ಯೆಯಿಂದ ಯಾವತ್ತೂ ಹೋಗಿಲ್ವಾ? ಈ ತರ ಕುಡಿದ್ಬಿಟ್ಟು ನನಗೆ ಈ ತರ ಇನ್ಫೆಕ್ಷನ್ ಆಯ್ತು, ಜಾಯಿಮಂದಲೇ ಬರ್ದಿಲ್ಲ. ಅದು ಜಾಯಿಮಂದಲೇ ಯಾವತ್ತೂ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿಲ್ಲ? ನನ್ನ ರಕ್ತದಲ್ಲೇ ಇಲ್ಲ ಅವೆಲ್ಲ. ಸೊ ಯಾವ ತರ ಹೆಂಗೆ ಇದನ್ನ ಕುಡಿಯಕ್ಕೆ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ? ಹೆಂಗಂದ್ರೆ 5 ವರ್ಷ ಕೆಲಸ ಮಾಡ್ಕೊಂಡು ಓನರ್ ಸಂಬಳ ಕೊಡ್ಲಿಲ್ಲ, ಊಟಕ್ಕಿಲ್ದಾಗ ರೂಢಿಯಾಗಿದ್ದು. ನನ್ನ ಶಬರಿಮಲೆ ಹೋಗೋ ದುಡ್ಡು ಕೈಗೆ ಬರ್ಲಿಲ್ಲ 5 ವರ್ಷದ್ದು. ನಾವು ಕೊಡ್ತೀವಿ ಅಷ್ಟೇ. ಅಲ್ಲ, ಓಕೆ, ಅಂದ್ರೆ ನಿಮ್ಗೆ ಈಗ ಸಂಬಳ ಬಂದಿಲ್ಲ ಅಂತ ಕುಡಿತೀನಿ ಅಂತ ಹೇಳಿದ್ರಿ ಅಲ್ಲ. ಸೊ ನಿಮ್ಗೆ ಸಂಬಳ ಈಸ್ಕೊಳಕ್ಕೆ ಬೇಜಾನ್ ದಾರಿಗಳಿತ್ತು,
ಬೇಜಾನ್ದಾರಿ ಅಂದ್ರೆ ಆ ದೇವ್ರ ಕೆಲ್ಸಕ್ಕೆ ನನಗೆ ಬೇಕೇ ಬೇಕಲ್ಲ. ಶಬರಿಮಲೆ ಹೋಗೋಕ್ಕೆ ಯಾರು ಕೊಡ್ತಾರೆ? ಇವಾಗ ಯಾರಿಗಾರು ಒಂದು 500 ರೂಪಾಯಿ ಚಪ್ಪಲಿ ಕಾಲಲ್ಲಿ ಓಡೋದು ಅದು ಇದು ಮಾಡ್ತಾರೆ. ಯಾರು ಕೊಡ್ತಾರೆ? ₹1 ಗತಿ ಯಾರು? ಅಲ್ಲ, ಇಂಜಿನ್ ಆಯಿಲ್ ಕುಡಿಯೋದ್ರಿಂದ ನಿಮ್ಗೆ ಸಂಬಳ ಸಿಗ್ತಾ? ಸಿಗೋದೇ ಬೇಡ, ಆ ದೇವ್ರು ಉಂಡೆಗೆ ಹಾಕ್ದೆ ಅಂತ ತಿಳ್ಕೊತೀನಿ ನಾನು ಅಷ್ಟೇ. ಅಂದ್ರೆ ನಾನು ಹೇಳ್ತಿರೋದೇನು ಗೊತ್ತಾ, ನಾನು ಹೇಳ್ತಿರೋದು ಇದು ಕುಡಿಯೋಕ್ಕೆ ಉದ್ದೇಶ ಏನು ನಿಮ್ಗೆ ಅಂತ. ಉದ್ದೇಶ ಟೈಮಲ್ಲಿ ಊಟ ತಿಂಡಿ ಇಲ್ಲ, ಊಟ ತಿಂಡಿ ಇಲ್ಲದೆ ಯಾರು ಶಬರಿಮಲೆ ಕರ್ಕೊಂಡು ಹೋಗಿ. ಇವಾಗ ಶಬರಿಮಲೆ ಹೋಗ್ಬೇಕಾದ್ರೆ ಕಮ್ಮಿ ಅಂದ್ರೆ 2,000 ರೂಪಾಯಿ ಕೈಯಲ್ಬೇಕು. ಯಾರು ಕೊಡ್ತಾರೆ? ಇವಾಗ ನಡ್ಕೊಂಡೇ ಹೋಗ್ಬೇಕು, ನಾನು ಬೇರೆ ದಾರಿ ಇಲ್ಲ ನನಗೆ. ನಾನು ಹೋಗ್ಲೇಬೇಕು, ಕಿರ್ಮುಡಿ ಕಟ್ಟಾಗಿ ಬೇಕಲ್ಲ ದುಡ್ಡು ಬೇಕು ಹೋಗಕ್ಕೆ. ಯಾರು ಕೊಡ್ತಾರೆ ಇವಾಗ ಯಾರಿಗೆ ₹1,000 ರೂಪಾಯಿ ಕೊಡೋಣ. ಕೆಲವ್ರು ಏನಂತಾರೆ, ಮಾಲಕಂಡು ಭಿಕ್ಷೆ ಬಿಡ್ತೀಯ. ಅಲ್ಲಿ ಮಲಗೋದು, ಸ್ವಂತ ನೆಲೆ ಇಲ್ಲ, ಸ್ವಂತ ಮನೆ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಅಯ್ಯಪ್ಪನ್ ಬಿಟ್ರೆ ಬೇರೆ ಗತಿಗಿಲ್ಲ. ಅಲ್ಲ, ಫಸ್ಟ್ ಟೈಮ್ ಕುಡಿದಾಗ ನಿಮ್ಗೆ ಯಾವ ತರ ಏನ್ ಅನಿಸ್ತು? ಅಂದ್ರೆ ಯಾಕೆ ಅಡಿಕ್ಟ್ ಹೆಂಗಾದ್ರಿ ಅಂತ ಇದಕ್ಕೆ? ಟೈಮಲ್ಲಿ ಊಟ ತಿಂಡಿ ಇಲ್ಲ, ಯಾರಿಗೆ ಕೊಡಲ್ಲ. ಊಟ ತಿಂಡಿ ಇಲ್ದೇನೆ ನೀವು ಈ ತರ ಕುಡಿಯಕ್ ಸ್ಟಾರ್ಟ್ ಮಾಡಿದ್ದು? ಹಂಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಸಂಬಳ ಬೇಕಾಗಿ ಶಬರಿಮಲೆ ಹೋಗಕ್ಕೆ. ಅದೇ ಕಾರಣ ನಾನು ಕುಡ್ದು ಬದುಕಕ್ಕೆ ಇಷ್ಟು ವರ್ಷ. ನಾನು ಸಾಯಣ ಅಂತ ಕುಡ್ದೆ. ಸಾಯಣ ಅಂತ ಕುಡ್ದಿದ್ದ ನೀವು ಆಕ್ಚುಲಿ? ಆ ದೇವರಿಂದ ಅದೇ ಜೀವದಾನ ಉಳಿಯುತ್ತೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಇದು ಇವರ ಓನರು ಸಂಬಳ ಕುಡ್ದೆ ಇವರು ಸಾಯಕ್ಕೆ ಅಂತ ಈ ಒಂದು ಇಂಜಿನ್ ಆಯಿಲ್ ನ ಕುಡಿದ್ರು. ಬಟ್ ಏನೋ ಚಮತ್ಕಾರನೋ ಏನೋ, ನೋಡಿ ಅಲ್ಲಿ ಕುಡಿತಾ ಇದಾರೆ. ಅಪ್ಪ, ಆಕ್ಚುಲಿ ಇದೊಂಥರ ನಾನು ಆಗ್ಲೇ ಕೂಡ ಒಂದ್ಸಲ ಚೆಕ್ ಮಾಡೋಣ ಅಂತ ಬಾಟ್ಲು ಕೂಡ ಇಸ್ಕೊಂಡಿದ್ದೆ. ಬಟ್ ಅದು ನಿಜವಾಗ್ಲೂ ಅದು ವೇಸ್ಟ್ ಆಯಿಲು, ಇಂಜಿನ್ ಆಯಿಲ್. ಒಂದ್ಸಲ ಸ್ವಾಮಿ ನೋಡ್ಬೋದಾ? ನೋಡಿ ಇಲ್ಲಿ ಪ್ಯೂರ್ ಅಂದ್ರೆ ಸಕ್ಕತ್ ಬ್ಲ್ಯಾಕ್ ಸ್ವಾಮಿ. ಅಂದ್ರೆ ಒಂದ್ಸಲ ನೀವು ಇದು ಮಾಡಿದ್ರೆ ಒಂದು ಬಾಟ್ಲು ಮುಗಿಸ್ಬಿಡ್ತೀರಾ? ದಿವಸಕ್ಕೆ 8 ಲೀಟರ್ ಬೇಕು. ದಿನ 8 ಲೀಟ್ರಾ? ದಿವಸಕ್ಕೆ 8 ಲೀಟರ್ ಬೇಕಾ? ಅಂದ್ರೆ ಈಗ ನಿಮ್ಗೆ ಇದೆಲ್ಲಿ ಸಿಗುತ್ತೆ ನಿಮ್ಗೆ ಇದು? ಈಗ ಹೊಸದಾಗಿ ಗ್ಯಾರೇಜ್ಗೆ ಹೋಗಿ ಕೇಳಿದ್ರೆ ಕೊಡ್ತಾರಾ? ಬೇರೆ ಯಾರು ಕೊಡಲ್ಲ. ಸರ್, ಈಗ ನೀವು ಪಾದಯಾತ್ರೆ ಮಾಡ್ಕೊಂಡು ಶಬರಿಮಲೆ ತನಕ ಹೋಗ್ಬೇಕು ಅಂತಿದ್ದೀರಲ್ವಾ? ಸೊ ಆ ಟೈಮಲ್ಲಿ ಬೇಕಾದ್ರೆ ಯಾರ ಹತ್ರ ಕೇಳ್ತೀರಾ? ಕೇಳಕ್ಕೆ ಹೋಗಲ್ಲ, ಅದಕ್ಕೆ ಎಲ್ಲಿ ಬೇಕಾದ್ರೆ ಸ್ಟಾಕ್ ಮಾಡ್ಕೊಂತೀನಿ, ಇಟ್ಕೊಂಡಿರ್ತೀನಿ. ಈಗ ನಿಮ್ಮ ಹತ್ರ ಸ್ಟಾಕ್ ಇದೆಯಾ? ಸ್ಟಾಕಿಲ್ಲ, ಏನಾದ್ರು ಇದ್ದಾಗ ಗ್ಯಾರೇಜಲ್ಲಿ ಇಸ್ಕೊಂತೀನಿ ಅಷ್ಟೇ. ಬಸ್ ಚಾರ್ಜ್ ಇದೆ, ಬಸ್ಸಲ್ಲೇ ಹೋಗ್ತಿದ್ದೆ. ಏನು ಮಾಡೋದು, ಹೋಗ್ತಾ ಬರ್ತಾನೆ ₹1,50,000 ಬಸ್ ಚಾರ್ಜ್ ಆಗೋದು. ಯಾರಿಗಂತ ಕೇಳಲ್ಲ, ಮಾದಾಕೊಂಡು ಭಿಕ್ಷೆ ಬಿಡಕ್ಕೆ ಬಂದ್ಬಿಡ್ತಿದೆ ದೊಡ್ಡದಾಗಿ. ಹಂಗೆ ಅನ್ನೋದು ಇವಾಗ ಕೆಲವರು. ನಾನು ಕೇಳೋಕ್ಕೆ ಹೋಗಲ್ಲ ಯಾರಿಗೂ. ಅವ್ರ ಮೇಲೆ ಅಭಿಮಾನ ಇರೋರು ಕೊಟ್ಟರೆ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ ಅಷ್ಟೇ ಕತೆ. ಅಯ್ಯಪ್ಪನ ಮೇಲೆ ಪ್ರೀತಿ ವಿಶ್ವಾಸ ಕೊಟ್ಟರೆ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ಅದು ಸೊ ಇದು ಒಂದು ಚಮತ್ಕಾರಕ್ಕೆ ಸ್ವಾಮಿ ಅಯ್ಯಪ್ಪನೇ ಕಾರಣ ಅಂತ ನೀವು ನಂಬಿದ್ದೀರಾ? ಯಾರಿಗೆ ಈ ಒಂದು ಚಮತ್ಕಾರ? ಈ ತರ ಎಲ್ಲ ಕುಡಿದ್ರು ಕೂಡ ನೀವು ಇಷ್ಟು ಆರೋಗ್ಯವಾಗಿದ್ದೀರಾ ಅಲ್ವಾ? ಇದ್ದೀನಿ, ಅವ್ರ ದಯದಿಂದ ನಾನು ಇವತ್ತಿಗೆ ಈ ಜೀವ ಇರೋದೇ ಅವ್ರು ಕೊಟ್ಟಿದ್ದು ಭಿಕ್ಷೆಯಿಂದ. ನನಗೆ ಯಾವ ಡಾಕ್ಟರ್ ಕಾಪಾಡಲ್ಲ, ಯಾರು ಕಾಪಾಡಿಲ್ಲ. ಯಾರು ಡಾಕ್ಟರ್ಸ್ಗಳು ಬಂದು ಹೇಳಿದಾರ ದಯವಿಟ್ಟು ಅಪ್ಪ ಇದನ್ನೆಲ್ಲ ಕುಡಿಬೇಡ ಅಂತ ಹೇಳಿದಾರ? ಹುಡುಗರು ಅವ್ರು ಏನು ಮಾಡಕ್ಕೆ ಏನು ಮಾಡ? ಅಲ್ಲ, ಹೇಳಿದಾರ ಎಲ್ಲ ಒಂದ್ಸತಿ ಅವ್ರು ಏನು ಮಾಡಕ್ಕಲ್ಲ ಅವ್ರ ಕೈಯಲ್ಲಿ. ನೋಡಿ, ಇದೇ ಪಕ್ಕ ಫುಲ್ಲು ಒರಿಜಿನಲ್ಲು ಟಾರು, ಅಂದರೆ ವೇಸ್ಟ್ ಆಯಿಲು, ಇಂಜಿನ್ ಆಯಿಲು. ಅದು ಹೇಗೆ ಕುಡಿತಾರೋ ಭಗವಂತ. ನಿಜವಾಗ್ಲೂ ಒಂದು ಯಪ್ಪ, ಅಯ್ಯಪ್ಪ. ಸರ್, ಏನಾದರೂ ಕಹಿ ಆ ಥರ ನಿಮಗೆ ಅನ್ಸುತ್ತೆ? ಏನೂ ಇಲ್ಲ? ನನಗೆ ಇಷ್ಟು ವರ್ಷ ಆದರೂ ನನಗೇನು ಅನಿಸೇ ಇಲ್ಲ. ನೋಡಿ, ಈ ತರ ಸಮಾಜದಲ್ಲಿ ಇಂತೆಂತ ಜನಗಳು. ವಿಷ ಕುಡಿ ಅಂದ್ರೆ ಕುಡಿಯಕ್ಕೆ ರೆಡಿ. ದೇವ್ರಿಗೆ ವಿಷ ನಾನು ಏನು ಬೇಕಾದ್ರೆ ಮಾಡ್ತೀನಿ. ನಾನು ಶಬರಿಮಲೆ ಹೋಗ್ಬೇಕಷ್ಟೇ. ನಾನು ಏನು ಬೇಕಾದ್ರೆ ಮಾಡ್ತೀನಿ ಅವರಿಗೋಸ್ಕರ. ಸರ್, ಇಲ್ಲಿ ತೋರಿಸಿ. ಸರ್, ಹೆಂಗನ್ಸುತ್ತೆ ನಿಮ್ಗೆ ನೋಡ್ತಿದ್ದೀರಲ್ಲ? ಒಂದ್ ಸ್ವಲ್ಪ ಕುಡಿಬೇಕು ಅನಿಸ್ತಿದ್ಯಾ ಏನಾದ್ರು? ಸರ್, ನಿಮ್ಗೆ ಕುಡಿಬೇಕು ಅನಿಸ್ತಿದ್ಯಾ? ಅವ್ರು ಕುಡಿತಿರೋದು ನೋಡಿ? ಏನು ಅನಿಸ್ತಿಲ್ವಾ? ಅನ್ನಿಸ್ತಾ ಇಲ್ಲ. ಅವರು ಆತರ ಅವ್ರು ಕುಡಿದ್ರು ಅವರು ಆಕ್ಟಿವ್ ಆಗಿದಾರ. ಹೌದೌದು, ನಿಜವಾಗ್ಲು. ಯಾಕೆಂದ್ರೆ ನಾವುಗಳು ಒಂದೊಂದ್ ಕಡೆ ಒಂದು ನೀರ್ ಹೆಚ್ಚು ಕಮ್ಮಿ ಆದ್ರೂ ಕಫ ಕೆಮ್ಮು ಅನ್ಕೊಂಡು ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ಇವರು ಅದು ವೇಸ್ಟ್ ಆಯಿಲ್ ಅಂದ್ರೆ ಎಷ್ಟು ಹಾರ್ಮ್ಫುಲ್. ಫುಲ್ ಐತೆ ಸರ್. ಇಲ್ಲಿ ಒಂಚು ಫುಲ್ಲು
ಏನು ಮಸಿ ಕರಿ ಮಡಕೆ ಥರ ಇದೆ. ಈ ಒಂದು ವೇಸ್ಟ್ ಆಯಿಲ್ನ, ಇಂಜಿನ್ ಆಯಿಲ್ನ ಇವರು ಒಳ್ಳೆ ನೀರು ಒಳ್ಳೆ ಏನೋ ಅಂತಾರಲ್ಲಪ್ಪ ಅದನ್ನ, ದೇವಲೋಕದಲ್ಲಿ ಸಿಗುತ್ತಲ್ಲ, ಏನು ಸರ್ ಅದು? ಅಮೃತ. ಅಂದರೆ ಇವ್ರ ಪಾಲ್ಗೆ ಇದು ಆ ಭಗವಂತ ಶಕ್ತಿಯಿಂದ ಇದು ಅಮೃತನೇ ಆಗಿರ್ಬೋದು ಅಲ್ವಾ ಸರ್? ಹಾಗೆ ನಿಮ್ಮ ಒಂದು ಅಯ್ಯಪ್ಪನ ಕೃಪೆ ನಿಮ್ಮ ಮೇಲೆ ಹಾಗೆ ಇರಲಿ, ಹಾಗೆ ಜನಗಳಿಗೆ ಇನ್ನೂ ನಿಮ್ಮ ಒಂದು ರೀಚ್ ಚೆನ್ನಾಗಾಗಲಿ. ಮುಗೀತಲ್ಲ, ನಂದೇನು ಇಲ್ಲ ಮಾತಾಡೋದೀಗ, ನನ್ನ ಮುಗೀತು. ನಮಗೂ ಮಾತಾಡಿ ಇವ್ರಿಗೊಂದು ಮಾತಾಡ್ಬಿಡಿ. ಏನು ಹೇಳಿ? ಏನಿಲ್ಲ, ನೀವು ಯಾವ ಊರವರು, ನಿಮ್ಮ ಹೆಸರೇನು? ಕುಮಾರ. ಅಲ್ಲಲ್ಲ ಸರ್ ನೀವು ಕೇಳಿ, ನೀವು ಕ್ವಶನ್ ಕೇಳ್ಕೊ ಹೋಗಿ. ನಮ್ಮದು ಕುಮಾರ ಹೆಸರು. ಇರಿ ಸರ್. ಯಾವ ಊರವರು ಸರ್ ನೀವು? ಶಿವಮೊಗ್ಗ. ಹೆಸರು? ಕುಮಾರ. ವೇಸ್ಟ್ ಆಯಿಲ್ನ ಕುಡಿತೀರಾ? ನಮ್ದು ಊಟ ತಿಂಡಿನ ಅದೇ 29 ವರ್ಷದಿಂದ. ಹಾಂ, 29 ವರ್ಷದಿಂದ ಇದನ್ನೇ ಕುಡಿತೀರಾ? ಹೌದು. ಈ ಕೊಳ್ಳೇಗಾಲಕ್ಕೆ ಏನಕ್ಕೆ ಬಂದ್ರಿ? ನಾವು ಇಲ್ಲಿಂದಾನೇ ಬಂದು ಹೋಗೋದು ಯಾವಾಗಲೂ. ಎಲ್ಲಿಗೆ? ಶಬರಿಮಲೆಗೆ. ಹಾಂ. ಪ್ರತಿದಿನ ಎಷ್ಟು ಲೀಟ್ರ್ ಕುಡಿತೀರಾ? ದಿವಸ 8. ಎಲ್ಲಿ ಸಿಗುತ್ತೆ ವೇಸ್ಟ್ ಆಯಿಲು? ಗ್ಯಾರೇಜ್ ಹೋದ್ರೆ ಯಾಕೆ ಸಿಗಲ್ಲ? ಇಚ್ಚರ್ಕ್ ನೋಡಿ ಸ್ವಲ್ಪ. ಹಾಂ, ಇಚ್ಚರ್ಕ್ ನೋಡಿ. ಇಚ್ಚರ್ಕ್ ನೋಡಿ, ನಾನು ಕೇಳ್ದಷ್ಟು ಹೇಳಿ. ಅಲ್ಲೇ ನಿಂತ್ಕೊಳ್ಳಿ ಸ್ವಾಮಿ. ಹೇಳಿ. ಇನ್ನೂ ಹೇಳೋದಿದೆ, ನಾನು ಹೇಳಿ. ಡೀಟೇಲ್ಸ್ ಇದಾವೆ ನನ್ನ ಕತೆ. ನೀವು ಊಟ ತಿಂಡಿ ಮಾಡಲ್ವಾ? ನಮ್ಗಾಗಲ್ಲ. ಊಟ ತಿಂಡಿನೇ ಆಗಲ್ವಾ? ಮತ್ತೆ ಪ್ರತಿದಿನ ಬರೀ ವೇಸ್ಟ್ ಆಯಿಲೇ ಕುಡಿಯೋದು? ವೇಸ್ಟ್ ಆಯಿಲು, ಸುಟ್ಟಿದ ಪೇಪರು, ಟೀ ಕಾಫಿ. ಸುಟ್ಟಿದ ಪೇಪರಾ? ಇನ್ನೂ ಇದೆ ನನ್ನ ಆಟ. ನಿಮ್ಗೇನು ಆರೋಗ್ಯದಲ್ಲಿ ಏರುಪೇರು ಆಗಿಲ್ವಾ? ಆಸ್ಪತ್ರೆಗೆ ಹೋಗಿಲ್ವಾ ನೀವು? ನನ್ನ ಜಾಯಮಂದಲ್ಲಿ ಅವೆಲ್ಲ ನನ್ನ ಹತ್ರ ಇಲ್ಲವೇ ಇಲ್ಲ. ಮತ್ತೆ ಇದನ್ನ ವೇಸ್ಟ್ ಆಯಿಲ್ ಎಲ್ಲ ಕುಡಿದ್ರೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾರಲ್ಲ ಡಾಕ್ಟರ್. ಅಂದಾಗನ್ಲಿ, ಕಾಪಾಡಕ್ಕೆ ದೇವರೇ ಇರ್ಬೇಕಾದ್ರೆ ಅದ್ರ ಬಗ್ಗೆ ಡಾಕ್ಟ್ರು ಗೀಕ್ರು ಅನ್ನೋದು ನಾನು ಯಾವತ್ತೂ ಚಿಂತೆನೆ ಮಾಡಲ್ಲ. ನೋಡ್ತೀರ? ಬಸ್ಸಲ್ಲಿ ಹೋಗ್ತೀರಾ, ನಡ್ಕೊಂಡು ಹೋಗ್ತೀರಾ? ನಾನು ನಡ್ಕೊಂಡು, ನನಗೆ ಹೋಗಕ್ಕೆ ಇವಾಗ ಬಸ್ ಚಾರ್ಜಿಗೆ ನನ್ನ ಹತ್ರ ಅಮೌಂಟ್ ಇಲ್ಲ ಶಬರಿಮಲೆ ಹೋಗಕ್ಕೆ. ಹಂಗಾದ್ರೆ ಶಿವಮೊಗ್ಗದಿಂದ ಇಲ್ಲಿ ನಾನು ಬಿಟ್ಟೆ ಎಷ್ಟೋ ವರ್ಷ ಆಯ್ತು. ಇರೋದು ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟನ? ಚಾಮುಂಡಿ ಬೆಟ್ಟದಲ್ಲೇ ಇರೋದಾ? ಅಯ್ಯಪ್ಪನ ಗುಡಿ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರ ತಾಯಿ ಶಾಣರ್ ಅಂತ ಅವ್ರು ಮಾಲೆ ಬಿಚ್ಚಿಬಿಟ್ರು. ಇವಾಗ ನಡ್ಕೊಂಡೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ತೀರಾ? ಮತ್ತೇನು ಮಾಡೋದು, ದುಡ್ಡು ಬೇಕಲ್ಲ ಹೋಗಕ್ಕೆ, ಯಾರಿಗಂತ ಕೇಳಾಗ. ಅವ್ರವ್ರಿಗೆ ಕೆಲವೊಬ್ಬರು ಮಾಲೆ ಹಾಕೊಂಡು ಭಿಕ್ಷೆ ಪಡ್ತೀವಿ ಅಂತ ಬೋಯ್ತಾರೆ, ಹೊಡೆಯಕ್ಕೆ ಬರ್ತಾರೆ. ಅವೆಲ್ಲ ಆತಿಗೆ ಸುಮ್ಮನೆ ತಲೆನೋವು ಕೊಡೋದು. ಇವಾಗ ನಿಮಗೆ ಈ ವೇಸ್ಟ್ ಆಯಿಲ್ ಕುಡಿದ್ರೆ ವಾಂತಿ ಗಿಂತಿ ಅದ್ಯಾವುದು ಬರಲ್ವಾ? ಹಂಗಾಗಿದೆ ಇಷ್ಟು ವರ್ಷ ಈ ಜೀವನ ಇರ್ತಿಲ್ಲ, ಯಾವತ್ತಿಗೂ ಮುಂಡ ಮುಸ್ಕೊಂಡು ಹೋಗಿರೋದು. ಹಂಗಾದ್ರೆ ಎಷ್ಟು ವರ್ಷದಿಂದ ಕುಡಿತಿದ್ದಾರೆ? ಅದು ಯಾವುದೋ ಕಾಲದಲ್ಲೇ ಬಂದಿರೋ 33 ವರ್ಷದಿಂದ. ಹಾ, ಭರ್ಜರಿ. ಹೌದು ಸರ್, ಹೌದು. ನೋಡಿ ಅವರ ಬಾಡಿ ಫಿಟ್ನೆಸ್ ನೋಡಿ, ಫಿಟ್ನೆಸ್ಸು, ಹೆಲ್ತಿ, ಆ್ಯಕ್ಟಿವಿಟಿ, ಅವರು ಸಖತ್ ಆ್ಯಕ್ಟಿವ್ ಆಗಿದ್ದಾರೆ. ಮತ್ತು ಅಂದರೆ ಒಬ್ಬ ವ್ಯಕ್ತಿ ಏನೋ ಶಬರಿಮಲೆ ಎಲ್ಲರೂ ಪಾದಯಾತ್ರೆ ಮಾಡ್ಕೊಂಡು ಅಂದ್ಬಿಟ್ಟು ಅಷ್ಟು ದೂರ ಹೋಗ್ತೀನಿ ಅಂತ ಅಂದ್ಕೊಳ್ಳೋದಾದ್ರೂ ಇದೆಯಲ್ಲ, ಮೈಂಡ್ ಸೆಟ್ ನೋಡಿ ಅಣ್ಣ. ಏನನ್ಸುತ್ತೆ ನಿಮಗೆ ಅದನ್ನ ನೋಡಿ? ಹೇಳಕ್ಕೆ ಅಸಾಧ್ಯ. ನೀವು ಏನೋ ಒಂದ್ಸಲ ಟ್ರೈ ಮಾಡಿ ಕುಡಿದ್ಬಿಟ್ಟು ಏನು ಸರ್ ಕುಡಿಯೋದು? ಟ್ರೈ ಮಾಡಿ. ಅದೇನದು ಜ್ಯೂಸ್ ಅದು ಟ್ರೈ ಮಾಡಲಿಕ್ಕೆ ಸರ್. ನಮಗೆ ಅಮ್ಮಮ್ಮ ಅಂತಂದ್ರೆ ಸರ್ ಒಂದು ನಾನು ಚಿಕ್ಕ ಹುಡುಗನಾಗಿದ್ದಾಗಲಿಂದ ಬರ್ತಾ ಇರ್ತಾರೆ ಅಂಗಡಿಗೆ. ಒಂದು 3 ತಿಂಗಳಿಗೆ ಇಲ್ಲ 4 ತಿಂಗಳಿಗೆ ಒಂದ್ಸರಿ ವಿಸಿಟ್ ಮಾಡ್ತಾರೆ ಸರ್ ನಮ್ಮ ಅಂಗಡಿಗೆ. ಇಲ್ಲಿ ಬಂದು ಒಂದು ಸ್ವಲ್ಪ ತಿದ್ದು ಅವ್ರದ್ದು ಏನಿದೆ ಅದೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಸರ್. ಏನು ಅನ್ಸುತ್ತೆ ಅವ್ರ ಆಯಿಲ್ ಕುಡಿಯೋದ್ರಿಂದ? ಸರ್ ಅವ್ರು ಆಯಿಲ್ ಕುಡಿತಿದ್ರೆ ಸರ್ ನಮಗೆ ಒಂಥರ ಏನೋ ಅನ್ಸುತ್ತೆ. ಒಟ್ಟು ನನಗೆ ಮೈಯೆಲ್ಲ ಒಂಥರ ಯಪ್ಪ ಜುಮ್ ಅನ್ಸುತ್ತೆ, ನಿಜ ಜುಮ್ ಅನ್ಸುತ್ತೆ ನನಗಂತೂ. ಯಾಕಂದ್ರೆ ನಾವು ಒಂದು ಯಾವ್ದಾದ್ರು ಕೇಳಿದ್ದೀರಾ ಅವ್ರನ್ನ, ನಾವು ಸ್ವಲ್ಪ ಟ್ರೈ ಮಾಡ್ತೀವಿ ಅಂತ? ಅಯ್ಯಪ್ಪ ಇಲ್ಲ 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 ಇಲ್ಲ. ಏನಣ್ಣ ಕುಲ್ಕನ ಅದು ಒಂಚೂರು ಕೊಡಿ ಸರ್ ಅನ್ನಕ್ಕೆ. ಆ ವ್ಯಕ್ತಿ ನಿಮ್ಗೆಲ್ಲಾರು ಸಿಕ್ಕಿದ್ರೆ ಆ ವ್ಯಕ್ತಿ ಏನ್ ಕೇಳ್ತಾರೋ, ಸಣ್ಣ ಒಂದು ಟೀ ಕೇಳ್ಬೋದು, ಇಲ್ಲ ಇಡ್ಮುಡಿ ಚೀಲ, ಬಸ್ ಚಾರ್ಜು ಕೇಳ್ಬೋದು, ಆ ಇಡ್ಮುಡಿ ಚೀಲಕ್ಕೆ ಒಂದು ಹೂನಾರ ಕೇಳ್ಬೋದು. ಅದನ್ನ ನಿಮ್ ಕೈಲಾದಷ್ಟು ಏನ್ ಕೇಳ್ತಾರೋ ಅದನ್ನ ತಗೊಡಿ. ಮತ್ತೆ ಅವ್ರಿಗೆ ಜಾಸ್ತಿ ತೊಂದರೆ ಮಾಡಕ್ ಹೋಗ್ಬೇಡಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಬೇಡದೇ ಇರೋ ತರ ಕ್ವಶನ್ ಆಗ್ಲಿ ಅಥವಾ ಅವ್ರಿಗೆ ಹಿಂಸೆ ಆಗೋ ತರ ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ನಾವು ಏನೋ ಒಂದು ಇನ್ಫಾರ್ಮೇಶನ್ಗೋಸ್ಕರ ಈ ವಿಡಿಯೋ ಆಗ್ತಿರ್ಬೋದು, ಆದರೆ ತುಂಬ ಜನ ಇದನ್ನ ಅವರು ಎಲ್ಲಾದರೂ ಸಿಕ್ಕಿದ್ರೆ ಸುಮ್ಮನೆ ಬೇಡದೇ ಇರೋ ಥರ ಅವ್ರ ಹತ್ರ ಕೇಳಿ ಅವ್ರಿಗೆ ಹಿಂಸೆ ಅಂತ ಆಗಿ ಯಾಕಾದರೂ ವಿಡಿಯೋ ಮಾಡಿದ್ವಿ ಅಂತ ನಮಗೂ ಕೂಡ ಅನಿಸ್ಬಾರ್ದು. ಸೊ ಸ್ವಲ್ಪ ಹುಷಾರಾಗಿರಿ. ಅವರು ಸಿಕ್ಕಿದ್ರೆ ದಯವಿಟ್ಟು ಅವ್ರನ್ನ ಮಾತಾಡಿಸಿ ಅವ್ರಿಗೆ ನೀವೇನು ಸಹಾಯ ಮಾಡಬೇಕು ಅಂತ ಅನಿಸುತ್ತೋ ಆ ಸಹಾಯ ಮಾಡಿ ಸಾಕು.